ಹಾಯ್ ಗೈಸ್, ವೆಲ್ಕಮ್ ಟು ಪಾರ್ಟ್ 4. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಂತೂ ಫೈನಲ್ ಕೆಳಗೆ ಇಳಿದ್ಬಿಟ್ಟು ಸಾಕಾಗೋಯ್ತಪ್ಪ. ಹತ್ತಿ ಇಳಿಯೋರಿಗೆ ಗೊತ್ತಾಗುತ್ತೆ, ವಿಡಿಯೋ ನೋಡೋರಿಗೆ ಅರ್ಥ ಆಗಲ್ಲ. ಬಟ್ ಒಂದ್ಸರಿ ವಿಸಿಟ್ ಮಾಡಿ, ನಿಜಕ್ಕೂ ಒಂಥರ ಒಳ್ಳೆ ಫೀಲು, ವಂಡರಿಂಗ್ ಅಂತ ಹೇಳ್ಬೋದು. ಸರಿ, ಮೇಲಿಂದ ಹತ್ತಿ ಇಳಿದು ಬನ್ನಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ರಿಸ್ಕ್ ಇದೆ, ಎಷ್ಟು ಪೇಯ್ನ್ ಆಗುತ್ತೆ ಅಂತ. ಬಟ್ ಚೆನ್ನಾಗಿದೆ, ಒಂದ್ಸರಿ ಫೀಲ್ ಮಾಡ್ಬೋದು. ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಇನ್ನೂ ಅದ್ಭುತ ಅಂತ ಹೇಳ್ಬೋದು. ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಬಟ್ ಗಲೀಜು ಮಾಡಬೇಡಿ, ಇಷ್ಟೇ ನನ್ನ ರಿಕ್ವೆಸ್ಟು. ಹಾಳು ಮಾಡಬೇಡಿ ಪರಿಸರನ. ಬನ್ನಿ, ಕೆಲವೊಂದು ದೇವಸ್ಥಾನಗಳೆಲ್ಲ ತೋರಿಸ್ತೀನಿ, ಕೆಲವೊಂದು ಕ್ಲೋಸ್ ಆಗಿದ್ದಾವೆ. ಬನ್ನಿ ಇರೋದನ್ನ ತೋರಿಸ್ತೀನಿ. ಇದು ನಾಗರ ಪಂಚಮಿದು, ನಾಗರಕಟ್ಟೆ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ. ನಮ್ಮ ಹಳ್ಳಿ ಭಾಷೆಯಲ್ಲಿ ನಾಗರಕಟ್ಟೆ ಅಂದರೆ ಇದೇ ಥರ ಇರುತ್ತೆ, ಬಟ್ ಹಳ್ಳಿ ಮರ ಇರುತ್ತೆ. ಬಟ್ ಇಲ್ಲಿ ಅದೆಲ್ಲ ಇಲ್ಲ. ನೋಡಿ, ಟೆಂಪಲ್ ಎಲ್ಲ ಕ್ಲೋಸ್ ಆಗಿದ್ದಾವೆ. ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ, ಸಂಜೆ ಟೈಮ್ ಆದ್ದರಿಂದ ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಕ್ಲೋಸ್ ಆಗಿದೆ. ಬನ್ನಿ ಮುಂದೆ ಹೋಗೋಣ. ಅಯ್ಯೋ, ಎಷ್ಟು ರಿಸ್ಕ್ ಆಯಿತು ಗೊತ್ತೇನ್ರಿ ಅಪ್ಪ, ಕಾಲೆಲ್ಲ ಪೇನ್ ನನಗಂತೂ. ಬನ್ನಿ ಮುಂದೆ ಹೋಗೋಣ. ಕಾಲು ತೊಳೆಯೋಕ್ಕೆ ಅಲ್ಲಿ ನಲ್ಲಿ ಇದೆ, ಹೋಗ್ತಾನೋ ತೊಳ್ಕೊಂಡು ಹೋಗ್ಬೋದು, ಬರ್ತಾನೋ ತೊಳ್ಕೊಂಬರ್ಬೋದು. ಇಳಿಯೋಕ್ಕೆ 2 ದಾರಿ ಇದೆ, ಹತ್ತಕ್ಕೆ ಮಾತ್ರ ಒಂದೇ ದಾರಿ. ಹತ್ತಕ್ಕೆ ಹೋಗ್ಬೇಕಾದ್ರೆ ಕ್ಲೋಸ್ ಆಗಿರುತ್ತೆ, ಇಳಿಬೇಕಾದ್ರೆ 2 ದಾರಿ ಇರುತ್ತೆ. ಇದು ನೋಡಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಸಂಜೆ ಟೈಮು. ಮತ್ತೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅವರು. ಕ್ಲೋಸ್ ಆಗಿದೆ ಆಲ್ರೆಡಿ ಅದು. ಬನ್ನಿ ಕೆಳಗೆ ಹೋಗೋಣ. ಅಲ್ಲೇನು ತೋರ್ಸೋಕ್ಕಾಗಲ್ಲ, ಬಟ್ ಯಾರು ನೋಡಬೇಕಂದ್ರೆ ನೀವು ವಿಸಿಟ್ ಮಾಡಲೇಬೇಕು. ಇಲ್ಲ ಮಾರ್ನಿಂಗ್ ಟೈಮ್ ಅಂದರೆ ಬೆಟರ್ ಆಗುತ್ತೆ. ಮೇನ್ ಥಿಂಗ್ ಏನಂದರೆ, ಒಳಕಲ್ ತೀರ್ಥದಲ್ಲಿ ನಿಮ್ಗೆ ಯಾವುದು ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಕ್ಲೋಸ್ ಆಗಿತ್ತು. ಜನ ಇದ್ದರೆ ಬಿಡ್ತಾಯಿದ್ರು, ಗ್ಯಾಪಲ್ಲಿ ವೀಡಿಯೋ ಮಾಡ್ಬೋದಾಗಿತ್ತು, ಆಗಿಲ್ಲ. ನೋಡಿ, ಯಾವುದೋ ಒಂದು ಟೆಂಪಲ್ ಓಪನ್ ಇದೆ, ಬಟ್ ಒಳಗಡೆ ಕ್ಲೋಸ್ ಇದೆ. ಮೇನ್ ಡೋರ್ ಮಾತ್ರ ಓಪನ್ ಇದೆ ಅಷ್ಟೇ. ಹೋಗೋಣ ಬನ್ನಿ. ಸದ್ಯಕ್ಕೆ ಕಂಡಿದ್ದು ಮಾತ್ರ ತೋರ್ಸೋಕ್ಕಾಗುತ್ತೆ, ಏನು ಓಪನ್ ಇದೆಯೋ ಅದು ಮಾತ್ರ ನೋಡ್ಬೋದು. ಈ ಕಡೆ ಇನ್ನೊಂದಿದೆ, ಪಾತಾಳಕ್ಕೆ ದಾರಿ ಇದೆ ಅಂತೆ. ಅದು ಪಾತಾಳ ಹೋದರೆ ಅಲ್ಲೂ ಚೆನ್ನಾಗಿದೆ, ಅಲ್ಲೂ ನೋಡ್ಬೋದು. ಬಟ್ ಅದು ಕ್ಲೋಸ್ ಆಗಿರುತ್ತೆ ಅಂತ ನಾನು ತೋರ್ಸೋಕ್ಕಾಗಿಲ್ಲ. ಅಲ್ಲೂ 5 ರೂಪಾಯಿ ಟಿಕೆಟ್ ಇದೆ. ಒಳಗಡೆ ಹೋದರೆ ಒಂಥರ ಕ್ರೇಜಿ ಫೀಲ್ ಇದೆ, ಹೋದವ್ರಿಗೆ ಗೊತ್ತಾಗುತ್ತೆ. ಏನು ಮಾಡ್ತೀರಾ, ಸದ್ಯಕ್ಕೆ ತೋರ್ಸೋಕ್ಕಾಗಿಲ್ಲ, ಕ್ಲೋಸ್ ಆದ್ರಿಂದ ಸುಮ್ಮನೆ ಬರ್ತಾ ಇದ್ದೀನಿ. ನಡಿ ಮುಂದೆ ಹೋಗೋಣ ಬನ್ನಿ. ಮುಂದೆ ಊಟದ ವ್ಯವಸ್ಥೆ ಇದೆ ಕಣ್ರಿ. ಮಧ್ಯಾಹ್ನ 3 ಗಂಟೆ ಲಾಸ್ಟ್ ಆಗುತ್ತೆ, ಮೋಸ್ಟ್ಲಿ 11 ಗಂಟೆ ಅನಿಸುತ್ತೆ ಟೈಮು. 3 ಗಂಟೆ ಲಾಸ್ಟು ಇರುತ್ತೆ, ಡೈಲಿ ಇರುತ್ತೆ. ಹೋದವ್ರಿಗೆ ಪ್ರಸಾದ ಮಾತ್ರ ಇದ್ದೇ ಇರುತ್ತೆ. ಹೋದವ್ರು ಮಾತ್ರ ಮಿಸ್ ಮಾಡ್ಕೊಂಬಿಡಿ, ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಬನ್ನಿ. ಏನೇ ಮಾಡಿದ್ರು ಅಲ್ಲಿ ಹಾಳು ಮಾಡೋಕ್ಕೆ ಮಾತ್ರ ಹೋಗಬೇಡಿ. ನೋಡಿ, ಎಲ್ಲ ಟೆಂಪಲ್ಲು ಎಲ್ಲದು ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ಬೆಳಿಗ್ಗೆ ಟೈಮ್ ಹೋಗ್ಬೇಕಾದ್ರೆ ಅಂತೂ ಇಲ್ಲಿ ಸ್ಟೆಪ್ಸ್ ಹತ್ರ ಎಲ್ಲ ಕೂತಿರ್ತಾರೆ ಒಬ್ಬ ನಿರ್ಗತಿಕರು, ಕೈಲಾಗದೇ ಇರೋರು. ಅವ್ರಿಗೆ ನಿಮ್ಮ ಕೈಲಾದಷ್ಟು ಏನಾದ್ರು ಅವ್ರಿಗೊಂದು ಸ್ವಲ್ಪ ಕೊಟ್ಟರೆ, ಏನಾದರೂ ಕೈಯಲ್ಲಿರೋದು ಕಾಯಿನ್ಸ್ ಏನಾದ್ರು ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದು ದಾಸೋಹ ಕೇಂದ್ರ ಅಂತ, ಇಲ್ಲೇ ಊಟ ಕೊಡೋದು. ನೋಡಿ, ಇಲ್ಲಿ ರೈಟ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಇದೆ ದಾಸೋಹ ಕೇಂದ್ರ ಅಂತ. ಕ್ಲೋಸ್ ಆಗಿದೆ. ಬನ್ನಿ ಹೋಗೋಣ ಕೆಳಗಡೆ. ಮತ್ತು ಮುಂದೆ ಹೋದರೆ ಅಲ್ಲೆಲ್ಲ ಕೆಲವ್ರು ಮಾತ್ರ ಇದ್ದರು ಅಷ್ಟೇ ಅಲ್ಲಿ ಕೂತಿದ್ರು. ಅವರಿಗೆ ಏನಾದ್ರು ಆದರೆ ನಿಮಗೆ ಕೈಲಾದಷ್ಟು ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ ಬನ್ನಿ. ಬಟ್ ಅವ್ರಿಗೆ ಯಾವುದು ಹಿಂಸೆ ಕೊಡೋಕೆ ಹೋಗಬೇಡಿ. ಬನ್ನಿ, ನೀನು ಫೈನಲ್ ಸ್ಟೇಜ್ ಬಂದುಬಿಟ್ವಿ. ಇದೇ ಮುಖ್ಯ ದ್ವಾರ ಅಂತಾರೆ ಇದಕ್ಕೆ, ಇದೇ ಫೈನಲ್ಲು. ಆಚೆ ಬಂದ್ವಿ. ಸ್ಲಿಪ್ಪರ್ ಹಾಕೊಂಡು ಹೋಗೋರು ಹಾಕೊಂಡು ಹೋಗ್ತಾರೆ, ಇಲ್ಲ ಹಾಕೊಂಡು ಹೋಗೋಕೆ ಇಷ್ಟ ಇಲ್ಲದೆ ಇರೋರು ಬಿಟ್ಟು ಹೋಗ್ತಾರೆ. ನಾವು ಮಾತ್ರ ಬಿಟ್ಟು ಹೋಗಿದ್ವಿ. ಫೈನಲಾಗಿ ತೋರಿಸ್ಬೇಕಾಗಿದೆ ನಿಮಗೆ, ಅದು ಎಂಟ್ರೆನ್ಸ್ ಮಾತ್ರ. ಫಸ್ಟಲ್ಲೂ ತೋರ್ಸೋಕ್ಕಾಗಿಲ್ಲ, ಯಾವಾಗಲೂ ತೋರ್ಸೋಕ್ಕಾಗಿಲ್ಲ. ಫೈನಲಾಗಿ ಇದೇ ಎಂಟ್ರೆನ್ಸ್ ನೋಡಿ, ಫೈನಲ್ ಸ್ಟೇಜ್ ಇದು. ನೆಕ್ಸ್ಟ್ ಮುಂದೆ ಬಂದರೆ ಅಲ್ಲಿ ಕೆಳಗೆ ಕಲ್ಯಾಣ ಬಾವಿ ಇದೆ, ಅಲ್ಲೂ ಚೆನ್ನಾಗಿರುತ್ತೆ. ಇಲ್ಲೊಂದ್ಸರಿ ಜಾತ್ರೆ ಮಾಡ್ತಾರೆ ಕಂಡ್ರೆ, ಅದೊಂಥರ ಚೆನ್ನಾಗಿರುತ್ತೆ. ಆ ಜಾತ್ರೆಯಲ್ಲಿ ಬಂದರೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ಬಟ್ ನಾನು ಹೋಗಿಲ್ಲ, ಬಟ್ ವೀಡಿಯೋದಲ್ಲಿ ನೋಡಿದ್ದೀನಿ ಕೆಲವದು ಫ್ಯೂ ಮಾತ್ರ. ಯಾವತ್ತೋ ಒಂದು ರೇರ್ ವೀಡಿಯೋ ಅದು. ನೋಡಿ, ಇಲ್ಲಿ ಬಾವಿ ಇದೆ ನೋಡಿ. ಈ ಕಡೆ ಎಲ್ಲ ಊರಿಗೆಲ್ಲ ಹೋಗುತ್ತೆ ರೋಡು,
ಆ ಕಡೆಯಿಂದ 2 ರೋಡ್ 3 ರೋಡ್ ಇದೆ ಇದಕ್ಕೆ ಇಲ್ಲಿ ಬರಬೇಕಂದ್ರೆ. ಇದೆ ನೋಡಿ ಆ ಕಲ್ಯಾಣಿ ಬಾವಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.